हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुन् मम। हरिः ओम्। ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ ರೂಪಕ. 180 ಗಜ್ಜೆಗಳು. 82 ಗಜ್ಜದಿಂದ 92 ಗಜ್ಜದವರೆಗೆ 10 ಜನ ವರದರನ್ನು ನಾವು ಚಿಂತಿಸುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ. ಶ್ರೀ ಪುರಂದರದಾಸರು ಈ 10 ಜನ ವರದರನ್ನು ಚಿಂತಿಸುವ ಮೂಲಕ ನಮಗೆ ಏನು ತಿಳಿಸ್ಕೊಡ್ತಾ ಇದ್ದಾರೆ? ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ. ಅದನ್ನು 10 ಸಂಖ್ಯೆಯಲ್ಲಿ ಸೂಚಿಸುವ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. 10 ಎಂಬತಕ್ಕಂಥದ್ದು ಅನಂತ ಎಂಬ ಶಬ್ದದಲ್ಲೂ ನಾವು ತಿಳಿಯಬೇಕು. ಜೀವರ ಸಂಖ್ಯೆ ಅನಂತ ಕೋಟಿ ಖ್ಯಾತವಾಗಿದೆ. ಆದರೆ ಭಗವಂತ ಎಂಬತಕ್ಕಂಥದ್ದು ಏಕ ಏವ. ಭಗವಂತ ಅನಂತ ರೂಪಗಳಿಂದ ಇದ್ದಾನೆ. ಆದರೆ ಭಗವಂತನ ಸ್ವರೂಪ ಎಂಬತಕ್ಕಂಥದ್ದು ಕೇವಲ ಏಕ ಏವ. ಅವನೇ ವಿಷ್ಣು ಎಂಬತಕ್ಕಂಥ ಮೂಲ ತತ್ವವನ್ನು ತಿಳಿಯೋಕ್ಕೋಸ್ಕರವಾಗಿ ವರದರನ್ನು ಪರಿಚಯಿಸುತ್ತಿದ್ದಾರೆ. ನಾವು ಹಿಂದಿನ ಉಪನ್ಯಾಸಗಳಲ್ಲಿ ವರದರು ಅಂತ ಹೇಳುವುದರಿಂದ ಭೇದ ಪಂಚಕವನ್ನು ತಿಳಿಸೋಕ್ಕೋಸ್ಕರವಾಗಿ ತಿಳಿಸಿದ್ದಾರೆ ಅಂತ ಹೇಳಿ ಪಂಚಭೇದವನ್ನು ತಕ್ಕ ಮಟ್ಟಿಗೆ ತಿಳಿದುಕೊಂಡೆವು. ಭೇದ ಉಂಟಾದದ್ದು ಬಿಂಬ ಪ್ರತಿಬಿಂಬ ಭಾವದಿಂದ. ಯಾವ ಜೀವರ ಸ್ವರೂಪವೇ ಉಪಾಧಿಯಾದ್ದರಿಂದ, ಉಪಾಧಿ ನಿತ್ಯ, ಜೀವ ನಿತ್ಯ, ಭಗವಂತ ನಿತ್ಯ, ಸಂಬಂಧ ನಿತ್ಯವಾದ್ದರಿಂದ ಭೇದವೂ ನಿತ್ಯವಾಯಿತು ಎಂಬುದನ್ನು ಪ್ರತ್ಯಕ್ಷದಿಂದಲೂ ತಿಳಿಯಬಹುದು, ಅನುಮಾನದಿಂದಲೂ ತಿಳಿಯಬಹುದು ಮತ್ತು ಆಗಮದಿಂದಲೂ ತಿಳಿಯಬಹುದು. ಆಗಮದಲ್ಲಿಯೇ ಭೇದವನ್ನು ನಿರಾಕರಣೆ ಮಾಡತಕ್ಕಂಥ 5 ಸೂಕ್ತಗಳಿದೆ. ಅಹಂ ಬ್ರಹ್ಮಾಸ್ಮಿ ನೇಹ ನಾನಾಸ್ತಿ ಕಿಂಚನ, ತತ್ವಮಸಿ ಮುಂತಾದ ವಾಕ್ಯಗಳಿಗೂ ಸಹ ಭೇದ ಪರವಾಗಿಯೇ ಪದಾರ್ಥವನ್ನು ತಿಳಿದುಕೊಳ್ಳಬೇಕು ಎಂದು ಹಿರಿಯರು ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದರ ನೆರವಿನಿಂದ ನಾವು ಭೇದವನ್ನು ತಕ್ಕ ಮಟ್ಟಿಗೆ ತಿಳಿದುಕೊಂಡೆವು. ಪ್ರಸ್ತುತ ತಾರತಮ್ಯದ ಕಡೆ ನಾವು ಗಮನ ಹರಿಸಬೇಕು. ಅನಂತ ಜೀವರಿದ್ದಾರೆ, ಭಗವಂತನೊಬ್ಬನಿದ್ದಾನೆ ಎಂಬುದು ಶಬ್ದಾರ್ಥ. ಆದರೆ ಅದರ ವಾಕ್ಯಾರ್ಥವನ್ನು ಹೇಗೆ ಮಾಡಿಕೊಳ್ಳೋದು? ಅಂದರೆ ಭಗವಂತನನ್ನು ನಾವು ವಿಶಿಷ್ಟಾಕಾರವಾಗಿ ಭಗವಂತನ ಕಾಣಬೇಕು. ಜೀವರು ಇದ್ದಾರೆ, ಭಗವಂತನು ಇದ್ದಾನೆಯೇ ಅಂತ ಈ ರೀತಿಯಲ್ಲಿ ನಾವು ಸಮಾನ ದೃಷ್ಟಿಯಲ್ಲಿ ತಿಳಿಯುವಂಥದ್ದಲ್ಲ. ಇದು ಯಾವಾಗ ಸಾಧ್ಯವಾಗುತ್ತೆ ಅಂದರೆ ಜೀವರಲ್ಲಿರ್ತಕ್ಕಂಥ ಮತ್ತು ಭಗವಂತನಲ್ಲಿರ್ತಕ್ಕಂಥ ತರತಮ ಭಾವನೆ. ಭಗವಂತನಲ್ಲಿ ಒಬ್ಬನೇ ಇರುವುದರಿಂದ ಯಾವ ತರತಮ ಭಾವನೆ ಉಂಟಾಗುವುದಿಲ್ಲ. ಆದ್ದರಿಂದ ನೇಹ ನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿ ವಾಕ್ಯ ಭಗವಂತನಲ್ಲಿ ಯಾವ ಭೇದವೂ ಇಲ್ಲ, ಎಲ್ಲವೂ ಅಭೇದ ರೂಪವಾಗಿ ತಿಳಿಯಬೇಕು ಭಗವಂತನ ವಿಷಯದಲ್ಲಿ. ಆದರೆ ಜೀವನ ವಿಷಯದಲ್ಲಿ ಪರಸ್ಪರ ಭಿನ್ನರಾಗಿದ್ದಾರೆ. ಭಿನ್ನತೆಯನ್ನು ಯಾವ ರೂಪದಲ್ಲಿ ತಿಳಿಯಬೇಕು? ತಾರತಮ ಭಾವನೆಯಿಂದ. ಈಗ ತಾರತಮ ಭಾವನೆ ಅಂದರೆ ಏನು? ಇದನ್ನು ತಾರತಮ್ಯ ಅಂತ ಹೆಸರು. ತಾರತಮ್ಯ ಅಂದರೆ ಏನು? ನಾವು
ಯಾವುದೇ ಪದಾರ್ಥವನ್ನು, ಯಾವುದೇ ವ್ಯಕ್ತಿಯನ್ನು, ಯಾವುದೇ ಕಾಲವನ್ನು, ಯಾವುದೇ ವಸ್ತುವನ್ನು ನಾವು ಅದರ ಸ್ವರೂಪವನ್ನು ವಿಸ್ತಾರ ಮಾಡುವಾಗ ಇದು ಪುಣ್ಯತರ ಪುಣ್ಯತಮ, ಪುಣ್ಯತರ ಪುಣ್ಯತಮ ಅಂತ ಹೇಳಿ ನಾವು ಗ್ರಡೇಷನ್, ತಾರತಮ್ಯ, ಒಂದು ರೀತಿಯಾಗಿ ಅವರ ಅವಸ್ಥಾ ಭೇದವನ್ನು ನಾವು ತಿಳಿತಾ ಹೋಗ್ತೀವಿ. ಈ ತರ ಮತ್ತು ತಮ, ಒಬ್ಬರನ್ನು ಇನ್ನೊಬ್ಬರು ಬಿಟ್ಟಿರ್ತಕ್ಕಂಥದ್ದು ತರ, ಎಲ್ಲರಲ್ಲೂ ಮೇಲಿರ್ತಕ್ಕಂಥದ್ದು ತಮ, ಇದನ್ನು ತಿಳಿಸಕ್ಕಂಥದ್ದೇ ತಾರತಮ್ಯ. ತಾರತಮ್ಯ ಎಂಬತಕ್ಕಂಥದ್ದು, ಎಂಬತಕ್ಕಂಥ ದೀರ್ಘ ಯಾವಲ್ಲಿ ತೋರಿಸ್ಕೊಡುತ್ತೆ ಅಂದರೆ, ಅನಂತ ಜೀವರಿರೋದ್ರಿಂದ ಒಂದು ತರತರ ಅಲ್ಲ, ಅನಂತ ತರತರ ಜೀವರಲ್ಲಿ ಅನಂತರಿರುವುದರಿಂದ ಭಗವಂತನ ಒಬ್ಬನೇ ಉತ್ತಮನಾದವನು, ಒಬ್ಬನೇ. ಆದ್ದರಿಂದ ತಮ ಅಂದರೆ ಪುರುಷೋತ್ತಮ ಎಂಬತಕ್ಕಂಥ ನಾವು ಹಿಂದೆ ಚಿಂತಿಸಿದ್ದೇವೆ. ಅದನ್ನು ಜ್ಞಾಪಿಸಿಕೊಡುವ ಶಬ್ದ ತಾರತಮ್ಯ. ತಾರತಮ್ಯನ ತಿಳಿಯುವ ಮೊದಲು ಪ್ರಾಸ್ತಾವಿಕವಾಗಿ ಮೂಲಭೂತವಾಗಿ ನಾವು ಏನು ತಿಳಿಯಬೇಕು? ಪರಮಪುರುಷ ಶ್ರೀಹರಿ ಮಹಿಮೆಯನ್ನು ಗುರುತಿಸಲು ಮಾಧ್ಯಮವಾದ ಈ ವಿಶ್ವದಲ್ಲಿ 3 ಬಗೆಯ ವಸ್ತುಗಳು ಇದೆ. ಅನಂತ ಜಡ ವಸ್ತುಗಳಿದೆ, ಅನಂತ ಜೀವರಾಶಿಗಳಿದೆ ಮತ್ತು ಅನಂತ ಪರಮಾತ್ಮನ ರೂಪಗಳಿದೆ. ಇದು 3 ಗುಂಪಿನಲ್ಲಿ ಮೊದಲೆರಡು ವರ್ಗದಲ್ಲಿ ತಾರತಮ್ಯ ಇದೆ. 3 ಸಹ ನಾವು ಅನಂತ ಜಡ ವಸ್ತುಗಳು, ಅನಂತ ಜೀವರಾಶಿಗಳು, ಅನಂತ ಪರಮಾತ್ಮನ ರೂಪಗಳು ಅಂತ ನಾವು ಚಿಂತಿಸಿದಾಗ ಅನಂತ ಎಲ್ಲೆಲ್ಲೂ ಅನಂತತ್ವ ಬಂತಲ್ಲ ಅಂತ ಹೇಳಿದರೆ, ಜಡದಲ್ಲಿರ್ತಕ್ಕಂಥ ಅನಂತತ್ವ, ಜೀವನದಲ್ಲಿರ್ತಕ್ಕಂಥ ಅನಂತತ್ವ, ಭಗವಂತನಲ್ಲಿರ್ತಕ್ಕಂಥ ಅನಂತತ್ವ ಭಿನ್ನ ಭಿನ್ನ ರೂಪವಾದುದು. ಇದು ಸ್ವಾಭಾವಿಕ ಮತ್ತು ಅನಾದಿ ಅನಂತ ಕಾಲದವರೆಗೆ ಮುಂದುವರಿಯುವಂಥದ್ದು. ನಾವು ತಾರತಮ್ಯ ಎಂಬುದು ಏನು ನಾವು ತಿಳಿತಾ ಇದ್ದೀವಿ, ಇದು ಇಂದು ಹುಟ್ಟಿದ್ದಲ್ಲ, ನಾವು ಹುಟ್ಟಿಸಿಕೊಂಡು ಕೃತಕವಾಗಿ ಹೇಳುವುದಲ್ಲ, ಇರತಕ್ಕಂಥದ್ದನ್ನು ವಿಶೇಷವಾಗಿ ತಿಳಿದುಕೊಳ್ಳುವುದೇ ತಾರತಮ್ಯ. ತಾರತಮ್ಯ ಅಂದರೆ ಇಲ್ಲಿ ಗುಣಾನುಸಾರಿಯಾದ ಸ್ಥಾನ ವ್ಯವಸ್ಥೆ, ಪಕ್ಷಪಾತ ಧೋರಣೆ ಇಲ್ಲ. ಸಾರ್ವಕಾಲಿಕ ಸಮಾಜದ ಅಭಿವೃದ್ಧಿಗೆ ಆರೋಗ್ಯಕರ ಮತ್ತು ಅನಿವಾರ್ಯ ವ್ಯವಸ್ಥೆ ಕೂಡ ತಾರತಮ್ಯ. ನಾವು ವ್ಯವಹಾರದಲ್ಲಿ ಏನೇ ಕೆಲಸವನ್ನು ಮಾಡಿದರೂ ಸಹ ಅಲ್ಲಿ ನಾವು 3 ಪದಾರ್ಥ ಬಳಕೆ ಇದ್ದೇ ಇರುತ್ತದೆ. 3 ಪದಾರ್ಥಗಳಲ್ಲಿ ತಾರತಮ್ಯ ಎಂಬತಕ್ಕಂಥದ್ದು ನೀವೇನು ನಾವು ಕಂಡುಕೊಳ್ಳುತ್ತೇವೆ. ಇದು ಅವಿಭಾಜ್ಯ ಅಂಗ್ಯ. ಸತ್ಯ ಸುಳ್ಳುಗಳನ್ನು, ವಿದ್ಯೆಗಳನ್ನು, ಕತ್ತಲೆ ಬೆಳಕನ್ನು ಒಂದೇ ತಕ್ಕಡಿಯಲ್ಲಿ ತೂಗಕ್ಕೆ ಸಾಧ್ಯವಿಲ್ಲ. ಎಲ್ಲ ದೇವತೆಗಳು ಸಮರಾಗರು. ಅವರ ನಡುವೆ ಇರುವ ಭೇದ ಮತ್ತು ತಾರತಮ್ಯ ಮುಕ್ತಿಯಲ್ಲೂ ಸ್ಥಾಯಿಯಾಗಿರುತ್ತದೆ. ಮುಕ್ತಿ ಎಂಬತಕ್ಕಂಥದ್ದು ಒಂದು ಸ್ಥಾನ, ಅದು ನಿತ್ಯವಾಗಿರ್ತಕ್ಕಂಥದ್ದು. ನಾವಿಲ್ಲಿರ್ತಕ್ಕಂಥದ್ದು ಕೇವಲ ಅನಿತ್ಯವಾಗಿರ್ತಕ್ಕಂಥದ್ದು. ಕೆಲವರು ಒಂದು ಕ್ಷಣ ಇರ್ಬೋದು, ಕೆಲವರು ಒಂದು ದಿನ ಇರ್ಬೋದು, ಕೆಲವರು 10 ದಿನ ಇರ್ಬೋದು, ಕೆಲವರು ತಿಂಗಳು, ವರ್ಷ, 16 ವರ್ಷ, 100 ವರ್ಷ. ಇದಕ್ಕಿಂತ ಹೆಚ್ಚಿನ ಕಾಲದಲ್ಲಿ ಯಾರೂ ಇರುವುದಿಲ್ಲ. ಇದೆಲ್ಲವೂ ಸಹ ಕೇವಲ ಕ್ಷಣಕಾಲದಂತೆ ಮಾತ್ರ. ಹಾಗಾದರೆ ಅನಂತ ಕಾಲದಲ್ಲಿರ್ತಕ್ಕಂಥ ಜೀವರು ಎಲ್ಲಿರುತ್ತಾರೆ ಅಂದರೆ, ಒಂದು ಅಸೃಜ್ಯಾವಸ್ಥೆಯಲ್ಲಿ ಕಾಣಬಹುದು, ಇನ್ನೊಂದು ಮುಕ್ತಾವಸ್ಥೆಯಲ್ಲಿ ಕಾಣಬಹುದು. ಅಸೃಜ್ಯಾವಸ್ಥೆ ಅಂದರೆ ಸಾಧನೆಯ ಪೂರ್ವದಲ್ಲಿ, ಸಾಧನೆ ನಂತರದಲ್ಲಿ ಮುಕ್ತರಾಗುತ್ತಾರೆ. ಮುಕ್ತರಾಗುವುದರಲ್ಲಿ 3 ವಿಧವಾಗಿದೆ. ಉತ್ತಮರಿಗೆ ಮೋಕ್ಷ, ಮಧ್ಯಮರಿಗೆ ನಿತ್ಯವಾದ ಸಾಂಸಾರಿಕ ನಿತ್ಯ ಸಂಸಾರ ಎಂಬತಕ್ಕಂಥದ್ದು, ಅಧಮರಿಗೆ ಅಂಧಂತಮಾಸಾದಿ ಅನಂತ ನಿತ್ಯ ನರಕಗಳು. ಈ ರೀತಿಯಾಗಿ 3 ದೇಶಗಳು,
ಮೂರು ಸ್ಥಾನಗಳು, ಇದು ಸದಾ ಕಾಲ ಇರುವಂತಹದ್ದು. ನಾವು ಮನುಷ್ಯನಾಗಿ ಹುಟ್ಟಿದ್ದು ಕೇವಲ ಕ್ಷಣಪ್ರಾಯ, ಅನಂತ ಕಾಲಕ್ಕೂ ಇರತಕ್ಕಂಥದ್ದು ಯಾವ ಅಸೃಜಾವಸ್ಥೆ ಮತ್ತು ಮುಕ್ತಾವಸ್ಥೆ. ಈ ಮಧ್ಯದಲ್ಲಿ ಭಗವಂತ ನಮಗೆ ಒಂದು ಪರೀಕ್ಷಾರೂಪವಾಗಿ ಸಾಧನೆ ಮಾಡಿಕೊಳ್ಳಲು ಎಲ್ಲರಿಗೂ ಮನುಷ್ಯನ ಜನ್ಮವನ್ನು ಕೊಡುತ್ತಾನೆ. ಈ ಮನುಷ್ಯ ಜನ್ಮದಲ್ಲಿ ನಾವು ಸಾಧಿಸಬೇಕಾದ ಏನು? ಮುಖ್ಯವಾಗಿ ತಾರತಮ್ಯವನ್ನು ತಿಳಿದುಕೊಳ್ಳಬೇಕು. ಎಲ್ಲಿ ತನಕ ನಾವು ತಾರತಮ್ಯವನ್ನು ತಿಳಿದುಕೊಳ್ಳುವುದಿಲ್ಲ, ನಮ್ಮ ಸಾಧನೆ ಏನೂ ಆಗಿಲ್ಲ ಅಂದ ಹೆಸರು. ಇರತಕ್ಕಂಥದ್ದು ಸಾಧನೆ, ಇರತಕ್ಕಂಥದ್ದು ತಾರತಮ್ಯ. ನಾವು ಹೊಸದಾಗಿ ಏನೂ ಹುಟ್ಟಿಸಬೇಕಾಗಿಲ್ಲ. ಅನಾದಿ ಅನಂತ ಕಾಲಕ್ಕೂ ಇರತಕ್ಕಂಥ ಒಂದು ಭಗವಂತನ ವ್ಯವಸ್ಥೆ, ಅದೇ ತಾರತಮ್ಯ. ಆದ್ದರಿಂದ ತಾರತಮ್ಯ ಅಂತ ಶಬ್ದ ಹೇಳಿದ ಕೂಡಲೇ ಅನಂತ ಜಡ ಪದಾರ್ಥಗಳು, ಅನಂತ ಜೀವರು ಮತ್ತು ಭಗವಂತನ ಅನಂತ ರೂಪಗಳು, ಇದು ಮೂರನ್ನು ಒತ್ತಟ್ಟಿಗೆ ಸೇರಿಸಿ ಒಂದು ಮಾಪನದಲ್ಲಿ ನಾವು ತಿಳಿಯುವ ಕ್ರಮ ಅಂದರೆ ಏನು? ಅದೇ ತಾರತಮ್ಯ. ಈ ತಾರತಮ್ಯ ಎಂಬತಕ್ಕಂಥದ್ದು ಶ್ರುತಿ ಸ್ಮೃತಿಗಳಲ್ಲೂ ತಾರತಮ್ಯದ ವಿಶ್ಲೇಷಣೆಯಾಗಿದೆ. ಮುಕ್ತರಲ್ಲಿ ತಾರತಮ್ಯವನ್ನು ತೈತರಿಯ ಉಪನಿಷತ್ತು ಸಾರಿದೆ. ಯಾಕೆ ನಾವು ಮುಕ್ತರಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದರೆ, ಮುಕ್ತಾವಸ್ಥೆ ಎಂಬುದು ಅನಂತ ಕಾಲಕ್ಕೂ ನಿತ್ಯವಾಗಿರತಕ್ಕಂಥ ಕಾಲ. ನಾವು ಇರತಕ್ಕಂಥದ್ದು ಕ್ಷಣಿಕವಾದ ಕಾಲ. ಆದ್ದರಿಂದ ಅತಿ ಪ್ರಮುಖವಾದದ್ದು ನಮಗೆ ಯಾವುದು? ಮುಕ್ತಿಯೇ. ಆದ್ದರಿಂದ ಮುಕ್ತಿಯಲ್ಲಿರತಕ್ಕಂಥ ವ್ಯವಸ್ಥೆಯನ್ನು ತಿಳಿಸ್ತಕ್ಕಂಥದ್ದು ಯಾವುದು? ಶ್ರುತಿ ಸ್ಮೃತಿಗಳು, ಆಗಮಗಳು. ಅದರಲ್ಲಿ ವಿಶೇಷಾಕಾರವಾಗಿ ತೈತರಿಯ ಉಪನಿಷತ್ತಿನಲ್ಲಿ ಸಾ ಏಷ ಆನಂದಸ್ಯ ಮೀಮಾಂಸಾ ಭವತಿ ಶ್ರೋತ್ರಿಯಸ್ಯ ಚ ಕಾಮಹತಸ್ಯ ಸ ಏಕೋ ಬ್ರಹ್ಮಣಾನಂದಃ ಶ್ರೋತ್ರಿಯಸ್ಯ ಚ ಕಾಮಹತಸ್ಯ. ತೈತರಿಯ ಉಪನಿಷತ್ತಿನಲ್ಲಿ ಆನಂದ ತಾರತಮ್ಯವನ್ನು ವಿವರಿಸಲಾಗಿದೆ. ಸ ಏಷ ಆನಂದಸ್ಯ ಮೀಮಾಂಸಾ ಭವತಿ ಶ್ರೋತ್ರಿಯಸ್ಯ ಚ ಕಾಮಹತಸ್ಯ ಸ ಏಕೋ ಬ್ರಹ್ಮಣಾನಂದಃ ಶ್ರೋತ್ರಿಯಸ್ಯ ಚ ಕಾಮಹತಸ್ಯ. ಈ ಶ್ರೋತ್ರಿಯನಾಗಿರಬೇಕು ಮತ್ತು ಅಕಾಮಹತನಾಗಿರಬೇಕು, ಅವನಲ್ಲಿ ಆನಂದ ತಾರತಮ್ಯ ಎಂಬತಕ್ಕಂಥದ್ದು ನಿತ್ಯವಾಗಿರತಕ್ಕಂಥ ಮೋಕ್ಷದಲ್ಲಿ ಎಂದು ತೈತರಿಯ ಉಪನಿಷತ್ತಲ್ಲಿ ವರ್ಣಿಸಿದೆ. ಇಲ್ಲಿ ವರ್ಣಿಸುವ ತಾರತಮ್ಯ ಅಮುಕ್ತ ವರ್ಗಕ್ಕೆ ಮಾತ್ರವೇ ಸಂಬಂಧಿಸಿಲ್ಲ, ಮುಕ್ತರಿಗೂ ಸಂಬಂಧಿಸಿದೆ. ಶ್ರೋತ್ರಿಯಸ್ಯ ಚ ಕಾಮಹತಸ್ಯ ಎಂಬ ಪದಗಳು ಶ್ರವಣದ ಸಂಪೂರ್ಣ ಫಲವನ್ನು ಪಡೆದ ಮತ್ತು ಬಯಸಿದ ತನ್ನ ಕಾಮನೆಗಳನ್ನು ತಡೆಯಿಲ್ಲದೆ ಈಡೇರಿಸಿಕೊಳ್ಳುವನೆಂಬ ವಿವರಣೆ ಮೂಲಕ ಇದು ಮುಕ್ತ ಪ್ರಕರಣ ಎಂದು ಸಮರ್ಥಿಸಿಕೊಳ್ಳಬಹುದು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಭಾಷ್ಯದಲ್ಲಿ ಉಲ್ಲೇಖವಾದದ್ದು ಅಥಾತಃ ಸಂಭೂತೆ ಪರಮಾತ್ ವಿದ್ಯಾ ವಿದ್ಯೆಯ ಪ್ರಾಣ ಪ್ರಾಣಾತ್ ಶ್ರದ್ಧಾ ಶ್ರದ್ಧೆಯ ಶಿವ ಶಿವಾತ್ ಬುದ್ಧಿ ಬುದ್ಧೇರಿಂದ್ರ ಇಂದ್ರ ತೇಜಸ ಪ್ರಾಣಸ್ತೇಜಸ ಪ್ರಾಣಾದ್ ಅನಿರುದ್ಧಾತ್ ಸ್ಪರ್ಶ ವಾತಃ ಸ್ಪರ್ಶ ವಾತಾತ್ ಸೋಮಃ ಸೋಮಾದ್ ವರ್ಣಃ ವರ್ಣಸ್ಯ ಅಗ್ನೇಃ ಅಗ್ನೇ ಮಿತ್ರಃ ಮಿತ್ರಾತ್ ಪರ್ಜನ್ಯಃ ಪರ್ಜನ್ಯಾತ್ ಸ್ವಾಹ ಸ್ವಾಹಯಾ ಉಷಾ ಜಾಯತೆ ತೇಷಾಂ ಪರಃ ಪರೋ ಜಾಯನ್ ಗುಣೈರುತ್ತರ ಉತ್ತರ ಪ್ರತ್ಯವರೇ ಪರಸ್ಮಾತ್ ಪರಸ್ಮಾದುತ್ತರ ಉತ್ತರೋ ಮುಚ್ಯತೆ ಸ್ವಂ ಸ್ವಂ ಭಾವಂ ಆಪದ್ಯತೆ. ನ ಯೇಷಾಂ ಪರಾವರ್ಯಂ ಉಚ್ಛಿದ್ಯತೆ ಕದಾಚನ ನ ಯೇಷಾಂ ಪರಾವರ್ಯಂ ಉಚ್ಛಿದ್ಯತೆ ಕುತಶ್ಚನ ಪರಾವರ್ಯೇಣ ಬ್ರಹ್ಮೋ ಉಪಶಯಂತಿ ಪರಾವರ್ಯೇಣೈವ ಮುಕ್ತ ಸಂಚರತಿ ಇತ್ಯಾದಿ ಶ್ರುತೇಶ್ಚ. ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಶ್ರೀಮದಾನಂದ ತೀರ್ಥರು
ದೇವತಾ ತಾರತಮ್ಯವನ್ನು ತಿಳಿಸಿಕೊಟ್ಟಿದ್ದಾರೆ. ಈ ಶ್ರುತಿ ದೇವತಾ ತಾರತಮ್ಯ ಸಾರ್ವಕಾಲಿಕ ಮುಕ್ತಿಯಲ್ಲೂ ಅಬಾಧಿತ ಎಂದು ಸಾರಿದೆ. ಶ್ರೀಹರಿಯಿಂದ ವಿದ್ಯಾಭಿಮಾನಿಯಾದ ಸಿರಿದೇವಿ, ಅವಳಿಂದ ಪ್ರಾಣದೇವ, ಅವನಿಂದ ಶ್ರದ್ಧಾಭಿಮಾನಿಯಾದ ಭಾರತಿ, ಅವಳಿಂದ ರುದ್ರದೇವನು, ಅವನಿಂದ ಪಾರ್ವತಿ, ಅವಳಿಂದ ಇಂದ್ರದೇವರು, ಅವನಿಂದ ತೈಜಸ ಪ್ರಾಣ, ಅವನಿಂದ ಅನಿರುದ್ಧ, ಮತ್ತು ಅವನಿಂದ ಸ್ಪರ್ಶಾಭಿಮಾನಿ ಪ್ರವಾಹವಾಯು, ಅವನಿಂದ ಚಂದ್ರ, ಚಂದ್ರನಿಂದ ವರುಣ, ವರುಣನಿಂದ ಅಗ್ನಿ, ಅಗ್ನಿಯಿಂದ ಮಿತ್ರ, ಮಿತ್ರನಿಂದ ಪರ್ಜನ್ಯ, ಅವನಿಂದ ಸ್ವಾಹಾದೇಹಿ, ಅವಳಿಂದ ಉಷಾದೇವಿ, ಹೀಗೆ ಜನಿಸುತ್ತಾರೆ. ಈ ದೇವತೆಗಳಲ್ಲಿ ಜನಕರು ಶ್ರೇಷ್ಠರು, ನಂತರದವರು ಕಡಿಮೆ ಸ್ತರದವರು. ಮೊದಲು ಜನಿಸಿದವರ ಅನುಗ್ರಹದಿಂದಲೇ ನಂತರದವರು ಮುಕ್ತಿ ಪಡೆಯುವರು. ಈ ದೇವತಾ ತಾರತಮ್ಯ ಎಂದು ನಶಿಸುವುದಿಲ್ಲ. ಈ ತಾರತಮ್ಯದೊಂದಿಗೆ ದೇವತೆಗಳು ಮುಕ್ತಿಯಲ್ಲಿ ಅಸ್ತಿತ್ವ ಪಡೆಯುತ್ತಾರೆ. ಇದನ್ನು ನಾವು ತಿಳಿಯಬೇಕು. ದೇವತೆಗಳು ಎಂಬತಕ್ಕಂಥದ್ದು ಒಂದು ಅರ್ಹತೆ. ಆದರೆ ಮುಕ್ತಿಯಲ್ಲಿ ಈ ಅರ್ಹತೆ ಅನ್ನೋದು ಉಳಿದಿರುವುದಿಲ್ಲ. ಅಂದರೆ ಇಂದ್ರ ಇಂದ್ರನಾಗಿರುವುದಿಲ್ಲ, ಚಂದ್ರ ಚಂದ್ರನಾಗಿರುವುದಿಲ್ಲ. ಅದು ಸೃಷ್ಟಿ ಕಾಲದಲ್ಲಿ ಮಾತ್ರ ನಮಗಾಗಿ, ಅದರ ಸಕಲ ಜೀವರಿಗೋಗಿ, ಜೀವನ ಅನಾದಿ ಕರ್ಮವನ್ನು ಅನುಭವಿಸೋಕ್ಕೋಸ್ಕರವಾಗಿ ಇವರ ತತ್ವಾಭಿಮಾನಿ ದೇವತೆಗಳಾಗಿ ಕೆಲಸ ಮಾಡುತ್ತಿರ್ತಾರೆ. ಭಗವಂತನ ಪ್ರೇರಣಾಸಾರವಾಗಿ, ಭಗವಂತನ ಆಜ್ಞಾನುಸಾರವಾಗಿ ಮಾಡುತ್ತಾ ಇರ್ತಾರೆ. ಆದರೆ ಮುಕ್ತಿಯಲ್ಲಿ ಎಲ್ಲವನ್ನೂ ಲಕ್ಷ್ಮೀನಾರಾಯಣೇ ನಿರ್ವಹಿಸುವುದರಿಂದ ಅಲ್ಲಿ ಯಾವ ಜೀವರಿಗೂ ಯಾವ ಕೆಲಸ, ಅಂದರೆ ಸಾಂಸಾರಿಕ ಬಂಧಕವಾದ ಯಾವ ಕೆಲಸವೂ ಇರುವುದಿಲ್ಲ. ಸ್ವೇಚ್ಛೆಯಿಂದ ಭಗವಂತನ ಆರಾಧನೆ ಮಾಡುವುದೇ ಮೋಕ್ಷದಲ್ಲಿ ಎಲ್ಲರ ಕರ್ತವ್ಯ ಆಗಿರುತ್ತದೆ. ಕರ್ತವ್ಯವಲ್ಲ, ಅದು ಫಲರೂಪವಾಗಿರುತ್ತದೆ. ಆದ್ದರಿಂದ ಅವರಿಗೆ ಅಲ್ಲಿ ಯಾವ ರೀತಿಯಾದ ವಿಧಿ ಬದ್ಧವಾಗಿರುವುದಿಲ್ಲ. ಕಠಿಣವಾದ ಯಾವ ಕ್ರಮವೂ ಮೋಕ್ಷದಲ್ಲಿ ಇರುವುದಿಲ್ಲ. ಕೇವಲ ಸ್ವರೂಪ ಆನಂದವನ್ನು ಅನುಭವಿಸುತ್ತಾ ಯಥಾರ್ಥವಾದ ತಾರತಮ್ಯ ರೂಪವಾದ ಭಗವಂತನನ್ನು ಆರಾಧಿಸುವುದೇ ಮೋಕ್ಷ ಎಂಬುದಾಗಿದೆ. ಶ್ರೀಮದ್ ಭಾಗವತ ಕಪಿಲಗೀತೆಯಲ್ಲಿ ಬ್ರಹ್ಮ ಪ್ರಧಾನಮುಪಾಯಂತಿ ಆಗತಾಭಿಮಾನ ಎಂಬುದಾಗಿ ಜೀವರು ತಮ್ಮ ಸಹಜ ಸ್ವಭಾವದೊಂದಿಗೆ ಮುಕ್ತಿಯಲ್ಲಿರುವರು ಎಂದು ಪ್ರತಿಪಾದಿಸಲ್ಪಟ್ಟಾಗಿದೆ. ಇಂತಹ ದೇವತಾ ತಾರತಮ್ಯ ನಿರೂಪಣೆ ಋಷಭಗೀತೆಯಲ್ಲೂ ಭಾಗವತ ಪಂಚಮ ಸ್ಕಂದದಲ್ಲಿ ಬಂದಿದೆ. ಭೂತೇಶ ವಿರುದ್ಧ ಉದತ್ತಮಃ ಯೇ ಸರಿಸೃಪಾಸ್ತೇಷು ಸುಬೋಧನಿಷ್ಠಾ ತಥೋ ಮನುಷ್ಯ ಪವರ್ತತೋಪಿ ಗಂಧರ್ವ ಸಸಿದ್ಧಾ ವಿಬುಧಾನುಗಾಯೇ ದೇವಾಸುರೇಭ್ಯೋ ಮಗವನ್ ಪ್ರಧಾನೋ ದಕ್ಷಾದಯೋ ಬ್ರಹ್ಮಸುತಶ್ಚ ತೇಷಾಂ ಭವಪರಾಸೋತೋ ವಿರಿಂಚ್ಯ ವೀರ್ಯ ಸ ಮತ್ಪರೋ. ದೇಹಧಾರಿಗಳಲ್ಲಿ ಗಿಡಮರಗಳಂತೆ ಬೋಧ ಪ್ರಧಾನವಾದ ಪ್ರಾಣಿಗಳು ಶ್ರೇಷ್ಠ. ಅವುಗಳಿಂದ ಮನುಷ್ಯರು ಉತ್ತಮರು. ಅವರಿಗಿಂತ ದೇವಾನುಚರಾದ ಗಂಧರ್ವ ಸಿದ್ಧರು ಶ್ರೇಷ್ಠರು. ದೇವತೆಗಳು ಮತ್ತು ಅಸುರರಲ್ಲಿ ಇಂದ್ರನು ಶ್ರೇಷ್ಠನು. ಇಂದ್ರನಿಗಿಂತ ದಕ್ಷನೇ ಅದಿಯಾಗುಳ್ಳ ಸರಕಸನಂದಾದೆ ಬ್ರಹ್ಮದೇವರ ಮಕ್ಕಳು ಇಂದ್ರನಿಗಿಂತ ನ್ಯೂನರು. ಇಂದ್ರನಿಗಿಂತ ರುದ್ರದೇವರು ಶ್ರೇಷ್ಠನು. ಅವನಿಗಿಂತಲೂ ಬ್ರಹ್ಮದೇವರು ಚತುರ್ಮುಖನು ಶ್ರೇಷ್ಠನು. ಅವನಿಗಿಂತ ನಾನು ಒಂದು ಶ್ರೀಹರಿ ಶ್ರೇಷ್ಠನು. ಈ ಹಿನ್ನೆಲೆಯಲ್ಲಿ ಶ್ರೀಮಧ್ವಾಚಾರ್ಯರು ಜೀವರಾಶಿಗಳಲ್ಲಿರುವ ತಾರತಮ್ಯದ ಜ್ಞಾನ ಅತ್ಯವಶ್ಯಕ ಎಂದಿದ್ದಾರೆ. ಶ್ರೀಹರಿಯ ದೇವತೆಗಳಲ್ಲಿ ಅಂಶಾವತಾರ ಜ್ಞಾನ ಅವಶ್ಯಕವಾಗಿರುವ ತಿಳಿಬೇಕು. ವೇದ ಮತ್ತು ಪುರಾಣಗಳಲ್ಲಿ ಮೋಹಕ ವಾಕ್ಯಗಳಿದೆ. ತ್ರಿವಿಧ ಜೀವರಾಶಿಗಳ ಯಥಾಯೋಗ್ಯ ಗತಿಯನ್ನು ನೀಡಲು ಅವರವರ ಯೋಗ್ಯತೆ ಸಂಸ್ಕಾರಗಳಿಗೆ ತಕ್ಕಂತೆ ಜ್ಞಾನವನ್ನು ಶಾಸ್ತ್ರಗ್ರಂಥಗಳು ಹುಟ್ಟಿಸುತ್ತದೆ.
ಒಂದೇ ಶಾಸ್ತ್ರವಚನ ಸಾಧಕರ ಯೋಗ್ಯತೆಗೆ ತಕ್ಕಂತೆ ಅರ್ಥವನ್ನು ನೀಡುತ್ತದೆ. ಇದರಲ್ಲಿ ಶಾಸ್ತ್ರ ಗ್ರಂಥಗಳ ತಪ್ಪಿಲ್ಲ. ಅವುಗಳನ್ನು ಅರ್ಥೈಸಿಕೊಳ್ಳಲು ಬೇಕಾದ ಪಕ್ವ, ಯೋಗ್ಯತೆ, ಸಂಸ್ಕಾರಗಳ ಅಭಾವವೇ ಭಿನ್ನ ಭಿನ್ನ ಅರ್ಥ ದೊರೆಯಲು ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಕೆಲವೆಡೆ ಹರಿಯ ಅವತಾರವಲ್ಲದವರನ್ನು ಹರಿಯ ಅವತಾರವೆಂದು ಸಮುಗ್ಧವಾಗಿ ಪುರಾಣಗಳು ವರ್ಣಿಸುತ್ತದೆ. ಇದರಂತೆ ಶ್ರೀ ಅವತಾರವನ್ನು ಜೀವರಂತೆ ಚಿತ್ರಿಸಲಾಗುತ್ತದೆ. ಇದರಂತೆ ದೇವತೆಗಳ ಅಂಶ ಅವತಾರಗಳ ಬಗೆಗೂ ಗೊಂದಲದ ಮಾತುಗಳು ಕಾಣುತ್ತೇವೆ. ಇಂತಹ ಸಂದರ್ಭಗಳಲ್ಲಿ ಸ್ಪಷ್ಟ ತಿಳಿವಿನ ಅವಶ್ಯಕತೆ ಇದೆ. ಮೋಹಕ ವಾಕ್ಯಗಳ ಸರಿಯಾದ ಆಶಯವನ್ನು ಅರಿಯಬೇಕು. ದೇವತೆಗಳ ಮತ್ತು ಶ್ರೀಹರಿಯ ನಿಜ ಸ್ವರೂಪವನ್ನು ಶಾಸ್ತ್ರ ನಿರೂಪಿಸಿದಂತೆ ತಾರತಮ್ಯ ಪೂರ್ವಕವಾಗಿ ತಿಳಿಯಬೇಕು. ಈ ತಾರತಮ್ಯ ಜ್ಞಾನ ಇಲ್ಲದೆ ಮುಕ್ತಿ ದೊರಕದು. ಕಕ್ಷ ತಾರತಮ್ಯದ ನಿರೂಪಣೆ ಹಿನ್ನೆಲೆ ಸದಾ ವಿಷ್ಣು ಪಾರಮ್ಯದ ಅನುಸಂಧಾನವೇ ಆಗಿದೆ. ಈ ದೃಷ್ಟಿಯಿಂದ ದೇವತೆಗಳ ಶ್ರೀಹರಿಯ ಅಂಶ ಅವತಾರ ಬಗೆಗಿನ ವಿಪರೀತ ಜ್ಞಾನವು ತಪಸ್ಸಿಗೆ ಸಾಧನವಾದ ದೋಷ ಎನಿಸಿದೆ. ಗರಿಷ್ಠ ಪ್ರಮಾಣದಲ್ಲಿ ವಿದ್ಯುತ್ ಪ್ರವಹಿಸುವ ಜಡವಾದ ತಂತಿಯನ್ನು ಮುಟ್ಟಿದರೆ ಪ್ರಾಣ ಕಳೆದುಕೊಳ್ಳಬೇಕಾಗುವುದು. ಹೀಗಿರುವಾಗ ಉತ್ಕೃಷ್ಟ ಚೇತನರಾದ ದೇವೋತ್ತಮರು ಮತ್ತು ಪರಮಚೇತನರಾದ ಶ್ರೀಹರಿಯನ್ನು ತಪ್ಪಾಗಿ ತಿಳಿಯುವುದು, ಉಪಾಸಿಸುವುದು ಅನರ್ಥ ಸಾಧನವೇ ಆಗಿದೆ. ಒಂದು ಸರ್ಕಾರದ ಮುಖ್ಯಮಂತ್ರಿಯನ್ನು ಸಾಮಾನ್ಯ ಮಂತ್ರಿ ಎಂದು ವ್ಯವಹರಿಸಿದರೆ ಅವರ ಆಕ್ರೋಶ, ಶಿಕ್ಷೆಗಳು ಸಹಜ ಪ್ರಾಪ್ತವಾಗುತ್ತದೆ. ಹೀಗಿರುವಾಗ ಮುಖ್ಯಮಂತ್ರಿಯನ್ನು ಮೃತ್ಯ ಸೇವಕ ಎಂದು ತಿಳಿದರೆ ಅಂತಹ ಹಾನಿ ಆಗಬಹುದೇನು ಅಂತ ನೀವೇ ಊಹಿಸಿಕೊಳ್ಳಿ. ಇದರಂತೆ ಶ್ರೀಹರಿಯನ್ನು ಜೀವ ಅಥವಾ ದೇವತೆ ಎಂದು ತಿಳಿಯುವುದು ಅನರ್ಥ ಸಾಧನ. ಐಕ್ಯ ಚಿಂತನೆಯಂತೂ ದೇವರಲ್ಲಿ ಅನಂತ ದೋಷಗಳನ್ನು ಒಪ್ಪುವುದರಲ್ಲಿ ಪರ್ಯವಸಾನಗೊಳ್ಳುವುದು. ಈ ಹಿನ್ನೆಲೆಯಲ್ಲಿ ತಾರತಮ್ಯ ಜ್ಞಾನ, ಹರಿಸರ್ವೋತ್ತಮ ಜ್ಞಾನಗಳು ಅತ್ಯಂತ ಅವಶ್ಯಕ ಎಂದಾಗಿದೆ ಎಂದು ಮಹಾಭಾರತ ತಾತ್ಪರ್ಯದಲ್ಲಿ ಶ್ರೀಮದಾನಂದ ತೀರ್ಥರು ಅಪ್ಪಣೆ ಕೊಟ್ಟಿರುತ್ತಾರೆ. ಅವತಾರಂ ಹರೇ ಜ್ಞಾತ್ವಾ ನಾವತಾರ ಹರಶ್ಯಯೇ ತದಾವೇಶಂ ತದಾ ಸಮ್ಯಕ್ ಜ್ಞಾತ್ವಾ ಮುಕ್ತಿನ ಚಾನ್ಯತಾ ತಾರತಮ್ಯಂ ತಥೋ ಜ್ಞೇಯಂ ಸರ್ವೋತ್ತಮತ್ವಂ ಹರೇಸ್ತತಾ ಏತದ್ವಿನಾ ನ ಕಸ್ಯಾಪಿ ವಿಮುಕ್ತಿ ಸ್ಯಾತ್ ಕಥಂಚನ. ಮಹಾಭಾರತ ತಾತ್ಪರ್ಯದಲ್ಲಿ ಶ್ರೀಮದಾನಂದರು ಸ್ಪಷ್ಟ ವಚನದಲ್ಲಿ ಎಂದು ತೋರಿಸಿದ್ದಾರೆ. ಮಹಾಭಾರತ ತಾತ್ಪರ್ಯದಲ್ಲಿ ಪ್ರಥಮ ಅಧ್ಯಾಯದಲ್ಲಿ 79ನೇ ಶ್ಲೋಕದಿಂದ 84ನೇ ಶ್ಲೋಕದವರೆಗೂ ಪ್ರತಿಯೊಬ್ಬರೂ ಖಂಡಿತವಾಗಿಯೂ ಅವ್ರ ಮನಸ್ಸಲ್ಲಿ ಇಟ್ಕೊಳ್ಳಬೇಕಾಗಿರ್ತಕ್ಕಂಥದ್ದು 5 ಪದ್ಯಗಳು. ಇದು ತಾರತಮ್ಯವನ್ನು ತೋರಿಸಿಕೊಡುತ್ತೆ, ತಾರತಮ್ಯದ ಮಹತ್ವವನ್ನು ತಿಳಿಸ್ಕೊಡುತ್ತೆ. ವಿಷ್ಣು ಹೃದಾತ ಮೋಕ್ಷಸ್ಯ ವಾಯುಷ್ಯ ತದಾಗ್ನೇಯ ಮೋಕ್ಷೋ ಜ್ಞಾನಂ ಚ ಕ್ರಮಶಃ ಮುಕ್ತಿಗೋ ಭೋಗಯೇವ ಚ ಉತ್ತರೇಶಂ ಪ್ರಸಾದೇನ ನೀಚಾನಾಂ ನಾನ್ಯತಾ ಭವೇತ್ ಸರ್ವೇಷಾಂ ಚ ಹರೇ ನಿತ್ಯಂ ನಿಯಂತ ತದ್ವಶಾ ಹರೇ ಪರೇಃ ತಾರತಮ್ಯಂ ತಥೋ ಜ್ಞೇಯ ಸರ್ವೋತ್ತಮತ್ವಂ ಚ ಹರೇಸ್ತತಾ ಏತದ್ವಿನಾ ನ ಕಸ್ಯಾಪಿ ವಿಮುಕ್ತಿಃ ಸ್ಯಾತ್ ಕಥಂಚನ ಪಂಚಭೇದಶ್ಚ ವಿಜ್ಞಾಯ ವಿಷ್ಣೋಸ್ತ್ವಾಭೇದಮೇವ ಚ ನಿರ್ದೋಷತ್ವಂ ನಿರ್ಗುಣೋದ್ರೇಕಂ ಜ್ಞಾತ್ವಾ ಮುಕ್ತಿನ ಚಾನ್ಯತಾ ಅವತಾರನ್ ಹರೇ ಜ್ಞಾತ್ವಾ ನಾವತಾರನ್ ಹರಿಶ್ಚಯೇ ತದಾವೇಶಂ ಶಸ್ತ್ರ ಸಮ್ಯಕ್ ಜ್ಞಾತ್ವಾ ಮುಕ್ತಿನ ಚಾನ್ಯತಾ ಸೃಷ್ಟಿರಕ್ಷಾ ಪ್ರತಿಜ್ಞಾನಾನಿ ಯಚ್ಚ ಜ್ಞಾನಬಂಧಾನ್ ಮೋಕ್ಷಂ ಚ ವಿಷ್ಣು ತಸ್ಯೈವ ಜ್ಞಾತ್ವಾ ಮುಕ್ತಿನ ಚಾನ್ಯತಾ ವೇದಾಶ್ಚ ಪಂಚರಾತ್ರಾಣಿ ಸಾ ಇತಿಹಾಸ ಪುರಾಣಕಾನ್
ಜ್ಞಾತ್ವಾ ವಿಷ್ಣುಪರಾನೇವ ಮುಚ್ಯಂತೆ ನಾಣ್ಯತೆ ಕ್ವಚಿತ್. ಮಹಾತ್ಮಜ್ಞಾನಪೂರ್ವಸ್ಸು ಸುದೃಢ ಸರ್ವತೋಧಿಕಃ ಸ್ನೇಹ ಭಕ್ತಿರಿತ ಪ್ರೋಕ್ತಾ ತಯಾ ಮುಕ್ತೇನ ಚಾನ್ಯತಾ. ಮುಕ್ತಿ ಇದರ ಹೊರತು ಸಿಗುವುದಿಲ್ಲ ಎಂದು ಸ್ಪಷ್ಟ ವಚನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ತಾರತಮ್ಯ ಜ್ಞಾನ ಭಗವಂತನ ಅಂಶ ರೂಪ, ಇದನ್ನು ಅತ್ಯವಶ್ಯಕವಾಗಿ ತಿಳಿಯಲೇಬೇಕು. ಆದ್ದರಿಂದ ಇದು ತಾರತಮ್ಯದ ಪ್ರಸ್ತಾಪನ ರೂಪವಾಗಿ ಇಂದು ನಾವು ತಾರತಮ್ಯದ ಮಹತ್ವವನ್ನು ತಿಳಿದುಕೊಂಡಿದ್ದು, ಇದು ಪುರಂದರದಾಸರು ವಿಶೇಷವಾಗಿ ಅನುಗ್ರಹಿಸಿದ ಫಲ. ತಾರತಮ್ಯವನ್ನು ಅತಿ ಸ್ಫುಟವಾಗಿ ನಾವು ದೀರ್ಘವಾಗಿ ತಿಳಿಯಬೇಕು. ತಾರತಮ್ಯ ಎಂಬುದು ಕೃತಕವಲ್ಲ, ಸ್ವಾಭಾವಿಕವಾದುದು. ಭೇದ ಎಂಬುದು ಕೃತಕವಲ್ಲ, ಸ್ವಾಭಾವಿಕವಾದುದು. ಹರಿಸರ್ವೋತ್ತಮ ಎಂಬುದು ಕೃತಕವಲ್ಲ, ಸ್ವಾಭಾವಿಕವಾದುದು. ಅದರಂತೆ ನಾವು ಉಪಾಸನೆ ಮಾಡಬೇಕಾದರೆ ವಾಯುಜೀವೋತ್ತಮ ತತ್ವ ಮುಖ್ಯ ಗುರು ವಾಯುದೇವರ ಅವರ ಅನುಶಾಸನ ರೂಪವಾಗಿ, ಅವರ ಭಾಷ್ಯ ರೂಪಕವಾಗಿ ಶಾಸ್ತ್ರ ಪ್ರಮೇಯಗಳನ್ನು ವಿವರಿಸುವ ತತ್ವವನ್ನು ನಾವು ಯಥಾಯೋಗ್ಯವಾಗಿ ಪೂರ್ಣವಾಗಿ ನಾವು ತಿಳಿದುಕೊಳ್ಳಲೇಬೇಕು. ಇದೇ ಮನುಷ್ಯರಾಗಿ ಹುಟ್ಟಿದ ಪ್ರತಿ ಜೀವರು ಅತ್ಯವಶ್ಯಕವಾಗಿ ಮಾಡಲೇಬೇಕಾದ ಕರ್ತವ್ಯ, ತಿಳಿಯಲೇಬೇಕಾದ ಶಾಸ್ತ್ರ ವಿಷಯ. ಇದನ್ನೇ ನಾವು ತಾರತಮ್ಯ ಜ್ಞಾನ ಎಂದು ಹೇಳುವುದು. ಆದ್ದರಿಂದ ಈ ತಾರತಮ್ಯವನ್ನು ವಿಶೇಷ ಆಕಾರವಾಗಿ ತಿಳಿದುಕೊಳ್ಳೋಣ. ಮುಂದಿನ ಪ್ರವಚನಗಳಲ್ಲಿ ಅದು ಪುರಂದರದಾಸರು ನಿಂತು ನುಡಿಸಬೇಕು. ಇಂತಹ ವಿಶೇಷ ಜ್ಞಾನ ಪ್ರಾಪ್ತಿಯಾದುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಇಂತಹ ಮನುಷ್ಯ ಜನ್ಮಕ್ಕೆ ಕಾರಣವಾದ ತಂದೆ ತಾಯಿಗಳ ಅನುಗ್ರಹವನ್ನು ನಾವು ಇಲ್ಲಿ ಚಿಂತಿಸಬೇಕು. ತಂದೆ ತಾಯಿಗಳ ಇರುವಿಕೆಗೆ ನೆರವಾದ ಗುರು ಹಿರಿಯರ ಸ್ಮರಣೆ ಮಾಡಬೇಕು. ಇವರಲ್ಲಿ ಅಭಿಮಾನಿ ದೇವತೆಗಳಾಗಿ ಪ್ರತಿ ಜೀವರಲ್ಲೂ ನಿಂತು ಈ ಕೃತಿಯನ್ನು ಮಾಡಿಸಿದಂತಹ ತತ್ವಾಭಿಮಾನಿ ದೇವತೆಗಳ ಉಪಕಾರ ಸ್ಮರಣೆ, ಅದೇ ತಾರತಮ್ಯ ಜ್ಞಾನ, ಅದನ್ನು ಚಿಂತಿಸಬೇಕು. ಇವರಲ್ಲಿ ವಿಷ್ಣುವಿನ ಆಜ್ಞಾ ರೂಪಕವಾಗಿ ಮುಖ್ಯ ಪ್ರಾಣದೇವರು ಜೀವೋತ್ತಮರಾದ್ದರಿಂದ ಸಕಲ ಜೀವರಲ್ಲೂ ನಿಂತು ಭಗವಂತನ ಮಾರ್ಗವನ್ನು ತೋರಿಸುವ ಶಾಸ್ತ್ರವನ್ನು ರಚಿಸಿಕೊಟ್ಟಿದ್ದಾರೆ. ಇವರ ವಿಶೇಷವಾದ ಸ್ಮರಣೆ ಅತ್ಯವಶ್ಯಕವಾಗಿ ಪ್ರತಿ ಕ್ಷಣವೂ ಮಾಡುತ್ತಿರಲೇಬೇಕು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬರೂಪ. ನಮ್ಮ ಬಿಂಬನೇ ವಿರಾಟ್ ರೂಪ. ಅವನೇ ಎಲ್ಲರೂ ನಿಂತು ಎಲ್ಲ ಕೆಲಸವನ್ನು ಮಾಡಿಸುತ್ತಿದ್ದಾನೆ. ಈ ಅರಿವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ನಮ್ಮ ಪ್ರತಿ ಉಸಿರಿಗೂ ನಮ್ಮ ಬಿಂಬರೂಪನೇ ನಿಮಿತ್ತ ಕಾರಣನಾಗಿ ಅವನ ಅನುಗ್ರಹ ರೂಪವಾಗಿ ನಡೆಯುತ್ತಿದೆ ಎಂಬುದನ್ನೇ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕು. ಅದನ್ನು ತಾರತಮ್ಯ ರೂಪವಾಗಿ ತಿಳಿದುಕೊಂಡಾಗ ಅತಿ ಹೆಚ್ಚು ದೃಢವಾಗುತ್ತದೆ. ಈ ನಿಟ್ಟಿನಲ್ಲಿ ತಾರತಮ್ಯ ಜ್ಞಾನ ಅತಿ ಅವಶ್ಯಕವಾಗಿದೆ. ಇದನ್ನು ತಿಳಿಸಿಕೊಟ್ಟಂಥ ನಮ್ಮ ಬಿಂಬರೂಪಿ ಭಗವಂತನಿಗೆ ಹೇಗೆ ಉಪಕಾರ ಸ್ಮರಿಸುವುದು ಅಂದರೆ ಭೂಯಿಷ್ಟಾಂತಿ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಟಾಂತಿ ನಮ್ಮ ಮುಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣ ಅಂತ ಹೇಳ್ತು. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ.